ಸುದ್ದಿ ಸಂಜೆಗೆ ಸ್ವಾಗತ. ನಾನ್ ಶಮೀರಾ ಬಿಳುವಾಯಿ. ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆಗೆ ಅಂಬರೀಶ್ ಹಿಂದೇಟು ಹಾಕ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್. ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಅಂಬರೀಶ್ ಹಿಂದೇಟು ಹಾಕ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂಬರೀಶ್ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಕಾದು ಕೂತಿದ್ದಾರೆ. ಮೈಸೂರಿನ ಟಿಕೆ ಬಡಾವಣೆಯ ತಮ್ಮ ನಿವಾಸದಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕಾಯ್ತಾ ಇದ್ದಾರೆ. ಎಚ್ಡಿ ಕೋಟೆ ಸಮಾವೇಶವನ್ನ ಮುಗಿಸಿ ಮೈಸೂರಿಗೆ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯ ಬಂದಿದ್ದಾರೆ. ಹಾಗಾಗಿ ಕೆಲವೇ ಹೊತ್ತಿನಲ್ಲಿ ಅಂಬರೀಶ್ ಹಾಗೂ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈಗ ಅಂಬರೀಶ್ಗಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ವೇಟ್ ಮಾಡ್ತಾ ಇದ್ದಾರೆ. ಅವರ ಮನೆಯಲ್ಲಿ ಮೈಸೂರಿನ ಟಿಕೆ ಬಡಾವಣೆಯ ತಮ್ಮ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅಂಬರೀಶ್ ಅವರಿಗೆ ವೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಎಚ್ಡಿ ಕೋಟೆಯ ಸಮಾವೇಶವನ್ನ ಮುಗಿಸಿ ಬಂದಿರುವ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಿನ ಟಿಕೆ ಬಡಾವಣೆಯ ತಮ್ಮ ನಿವಾಸದಲ್ಲಿ ವೇಟ್ ಅನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪುಟ್ಟಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುಟ್ಟಪ್ಪ, ಈಗಾಗಲೇ ಅಂಬರೀಶ್ ಅವರನ್ನ ಭೇಟಿ ಮಾಡುವ ಸಲುವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅವರ ಮೈಸೂರಿನ ನಿವಾಸದಲ್ಲಿ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಅಂಬರೀಶ್ ಅವರು ಎಷ್ಟೊತ್ತಿಗೆ ಭೇಟಿ ಮಾಡಬಹುದು? ಇದರ ಬಗ್ಗೆ ಏನಾದ್ರೂ ಖಚಿತ ಮಾಹಿತಿ ಸಿಗ್ತಾ ಇದೆಯಾ? ಶಮೀರಾ, ಇಂಥದ್ದೊಂದು ಬೆಳವಣಿಗೆಯನ್ನು ಕಾಂಗ್ರೆಸ್ನ ಯಾವ ಮುಖಂಡರು ಸಹ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಅಂಬರೀಷ್ಗಾಗಿ ಅವರ ನಿವಾಸದಲ್ಲಿ ಕಾಯ್ತಾ ಕುಳಿತಿದ್ದಾರೆ. ಆದ್ರೆ ಅಂಬರೀಶ್ ಅವರು ಅವರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅನ್ನೋ ಒಂದು ಬೆಳವಣಿಗೆ ಮೈಸೂರಿನಲ್ಲಿ ನಡೆದಿದೆ. ಏನು ಬೆಳಗಿನಿಂದಲೂ ಸಹ ಅಂಬರೀಶ್ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡುವ ವಿಚಾರವಾಗಿ ಸಾಕಷ್ಟು ಗೊಂದಲಗಳುಂಟಾಗಿತ್ತು. ಬೆಳಿಗ್ಗೆ ಮೈಸೂರಿಗೆ ಆಗಮಿಸಿದಂತ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು, ನಾನು ಅಂಬರೀಶ್ ಅವರನ್ನ ಭೇಟಿ ಮಾಡೋದಿಲ್ಲ. ಅಂಬರೀಶ್ ಅವರು ಏನಾದ್ರು ಬಂದು ನನ್ನನ್ನ ಭೇಟಿ ಮಾಡಿದ್ರೆ ನಾನು ಅವರ ಜೊತೆ ಮಾತುಕತೆಗೆ ಸಿದ್ಧನಿದ್ದೇನೆ ಅನ್ನೋ ಮಾತನ್ನ ಹೇಳಿದ್ರು. ಅದಾದ ನಂತರ ಮೈಸೂರಿನ ಸಂದೇಶ್ ಟಿ ಪ್ರಿನ್ಸ್ ಹೋಟೆಲ್ ನಲ್ಲಿ ಅಂಬರೀಶ್ ಇದ್ದಾರೆ ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯವಾಯಿತು. ಅಲ್ಲಿಗೆ ಭೇಟಿಯನ್ನ ನೀಡಿ ಮಾಧ್ಯಮಗಳು ಅಲ್ಲಿ ಅವರಿದ್ದಂತ ಅವರ ಆಪ್ತ ಅಮರಾವತಿ ಚಂದ್ರಶೇಖರ್ ಅವರನ್ನ ಮಾತನಾಡಿಸಿದಾಗ ಇನ್ನು ಕೆಲವೇ ಹೊತ್ತಿನಲ್ಲಿ ಅಂಬರೀಶ್ ಅವರು ಪ್ರಚಾರ ಮುಗಿಸಿಕೊಂಡು ಬಂದ ನಂತರ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತಾರೆ. ಆ ನಂತರ ಇಬ್ರು ಮಾತುಕತೆ ನಡೆಸ್ತಾರೆ. ಅಂಬರೀಶ್ ಅವರೇ ಮಂಡ್ಯದಿಂದ ಸ್ಪರ್ಧೆಯನ್ನ ಮಾಡ್ತಾರೆ. ಅವರೇನಾದ್ರೂ ಒಂದು ವೇಳೆ ಸ್ಪರ್ಧೆಯನ್ನ ಮಾಡದೇ ಇದ್ದಲ್ಲಿ ನಾನು ಆ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನೋ ಮಾತುಗಳನ್ನ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ಎಲ್ಲ ಬೆಳವಣಿಗೆಗಳ ನಂತರ ಏನು ಸಿದ್ದರಾಮಯ್ಯನವರು ಎಚ್ಡಿ ಕೋಟೆಯ ಸಮಾವೇಶವನ್ನು ಮುಗಿಸಿಕೊಂಡು ಮೈಸೂರಿನ ತಮ್ಮ ಟಿಕೆ ಲೇಔಟ್ ಬಡಾವಣೆಯಲ್ಲಿರುವ ತಮ್ಮ ನಿವಾಸದಲ್ಲಿ ಬಂದು ಅಂಬರೀಷ್ಗಾಗಿ ಕಾಯ್ತಾ ಕುಳಿತಿದ್ರು. ಸುಮಾರು ಅರ್ಧ ಗಂಟೆಗಳ ಕಾಲ ಅಂಬರೀಷ್ಗಾಗಿ ಕಾದಂತ ಸಿದ್ದರಾಮಯ್ಯನವರು ಅಂಬರೀಶ್ ಯಾವಾಗ ಬರ್ತಾರೆ ಕೇಳಿ ಅಂತ ಅವರ ಬೆಂಬಲಿಗರನ್ನು ಸಹ ಫೋನ್ ಮಾಡಿ ಕೇಳಿದ್ರು. ಆದ್ರೆ ಅಂಬರೀಶ್ ಅವರು ಹೋಟೆಲ್ನಿಂದ ಹೊರಗಡೆ ಹೊರಡುವಂತ ಯಾವುದೇ ಪ್ರಯತ್ನವನ್ನ ಮಾಡಲಿಲ್ಲ. ಅವರು ಈಗಲೂ ಸಹ ಮೈಸೂರಿನ ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ ನಲ್ಲೇ ಉಳಿದುಕೊಂಡಿದ್ದಾರೆ. ಹೀಗಾಗಿ ಬೇಸತ್ತಂತ ಸಿಎಂ ಸಿದ್ದರಾಮಯ್ಯನವರು ಏನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಗದಿಯಾಗಿದ್ದಂತ ಪ್ರಚಾರದ ಕಾರ್ಯಕ್ರಮಕ್ಕೆ ಹೊರಟಿದ್ದಾರೆ ಅನ್ನೋ ಬಗ್ಗೆ ಈಗಷ್ಟೇ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯನವರು ಅಂಬರೀಷ್ಗಾಗಿ ಸುಮಾರು ಅರ್ಧ ಗಂಟೆಗಳ ಕಾಲ ಕಾಯ್ದಿದ್ದಾರೆ. ಆಗಲೂ ಸಹ ಅಂಬರೀಶ್ ಬರದೇ ಇದ್ದಾಗ ಬೇಸತ್ತಂತ ಸಿದ್ದರಾಮಯ್ಯನವರು ಏನು ಮೈಸೂರಿನ ಮನೆಯಿಂದ ಪ್ರಚಾರಕ್ಕೆ ಹೊರಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಸಿದ್ದರಾಮಯ್ಯ ಮತ್ತು ಅಂಬರೀಶ್ ನಡುವೆ ಇರುವಂತಹ ಮುನಿಸನ್ನ ಎಲ್ರಿಗೂ ಸಹ ಹೊರಗಡೆಗೆ ತೋರಿಸ್ತಾ ಇದೆ ಮತ್ತು ಕಾಂಗ್ರೆಸ್ನಲ್ಲಿ ಒಂದು ಹಂತದ ಭಿನ್ನಮತ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಶಮೀರಾ, ಪುಟ್ಟಪ್ಪ, ಈಗ ಅಂಬರೀಶ್ ಅವರು ಯಾವಾಗ್ಲೂ ಕೂಡ ಈ ಬಾರಿ ಚುನಾವಣೆಯಲ್ಲಿ ನಾನು ಮಂಡ್ಯದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನೋದು ಇಲ್ಲಿವರೆಗೂ ಕೂಡ ಟಿಕೆಟ್ ಘೋಷಣೆ ಆದ್ಮೇಲೆ ಕನ್ಫರ್ಮ್ ಮಾಡಿಲ್ಲ. ಅಷ್ಟೇ ಅಲ್ಲದೆ ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನೋದನ್ನ ಕೂಡ ಅವರು ನೇರವಾಗಿ ಹೇಳಿಕೆಯನ್ನ ಕೊಡ್ತಾ ಇಲ್ಲ. ಅಷ್ಟೇ ಅಲ್ಲದೆ ಅದರ ಜೊತೆಗೆ ಸಾಕಷ್ಟು ಷರತ್ತುಗಳನ್ನ ಕೂಡ ಅಂಬರೀಶ್ ಅವರು ಇಡ್ತಾ ಇರೋದ್ರಿಂದಾಗಿ ಈಗ ಒಂದು ವೇಳೆ ಇವತ್ತು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಅಂಬರೀಶ್ ಅವರು ಭೇಟಿ ಆಗಿದ್ದೇ ಆದಲ್ಲಿ ಎಲ್ಲ ಗೊಂದಲಗಳಿಗೆ ಕೂಡ ತೆರೆ ಬೀಳುವಂತಹ ಸಾಧ್ಯತೆ ಕಂಡು ಬರುತ್ತಾ ಅಂತ? ಖಂಡಿತ ಶಮೀರಾ, ಇಂಥದ್ದೊಂದು ನಿರೀಕ್ಷೆಯನ್ನ ಕಾಂಗ್ರೆಸ್ನ ಎಲ್ಲ ಮುಖಂಡರು ಮಾಡ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ಸಹ ಮಾಡ್ತಾ ಇದೆ. ಎಐಸಿಸಿಯ ಉಸ್ತುವಾರಿಯೂ ಆಗಿರುವಂತಹ ವೇಣುಗೋಪಾಲ್ ಸಹ ಇಂಥದ್ದೇ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ನಿಂದ ಮಂಡ್ಯ ಕ್ಷೇತ್ರದಿಂದ ಅಂಬರೀಶ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆಯನ್ನ ಮಾಡಲಾಗಿದೆ. ಬಿ ಫಾರಂ ಅನ್ನು ಸಹ ಅವರ ಬೆಂಗಳೂರಿನ ನಿವಾಸಕ್ಕೆ ಕಳುಹಿಸಿ ಕೊಡಲಾಗಿದೆ. ನಾಮಪತ್ರ ಸಲ್ಲಿಕೆಯೊಂದೇ ಈಗ ಬಾಕಿ ಉಳಿದಿರುವಂತಹ ಕೆಲಸ. ಆದ್ರೆ ಆ ಕೆಲಸವನ್ನ ಮಾಡಬೇಕಾಗಿರೋದು ಅಂಬರೀಶ್ ಅವರು. ಅಂಬರೀಶ್ ಅವರು ಈವರೆಗೂ ಸಹ ಹೈಕಮಾಂಡ್ ಅನ್ನ ಭೇಟಿ ಮಾಡುವಂತಹ ಕೆಲಸಕ್ಕೆ ಮುಂದಾಗಿಲ್ಲ. ಹೈಕಮಾಂಡ್ ಬಳಿ ಟಿಕೆಟ್ ಅನ್ನು ಸಹ ಕೇಳಿರಲಿಲ್ಲ, ಬಿ ಫಾರಂ ಅನ್ನು ಸಹ ಕೇಳಿರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವ ನಾಯಕರೊಂದಿಗೂ ಸಹ ಮಾತುಕತೆಗೂ ಸಹ ಅಂಬರೀಶ್ ಅವರು ಸಿಗ್ತಾ ಇಲ್ಲ.
ಅದಕ್ಕಿಂತ ಪ್ರಮುಖವಾಗಿ ಮಂಡ್ಯದಲ್ಲೂ ಸಹ ಅಂಬರೀಶ್ ಅವರು ಕಾಣ್ತಾ ಇಲ್ಲ. ಮಾಧ್ಯಮಗಳ ಮುಂದೆ ಆಗ್ಲಿ ಅಥವಾ ಆಪ್ತರ ಜೊತೆಗಾಗ್ಲಿ ಈ ಬಾರಿಯ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಥವಾ ಮಾಡೋಲ್ಲ, ಈ ಎರಡೂ ವಿಚಾರಗಳನ್ನ ಅವರು ಸ್ಪಷ್ಟನೆ ಸಹ ನೀಡ್ತಾ ಇಲ್ಲ. ಈ ಒಂದು ಬೆಳವಣಿಗೆಗಳೇ ಕಾಂಗ್ರೆಸ್ನಲ್ಲಿ ಗೊಂದಲ ಆಗೋದಕ್ಕೆ ಕಾರಣವಾಗಿರೋದು. ಯಾಕಂದ್ರೆ ಅಂಬರೀಶ್ ಅವರ ನಿಲುವು ಏನು ಅನ್ನೋದು ಹೈಕಮಾಂಡ್ಗೂ ಗೊತ್ತಾಗ್ತಾ ಇಲ್ಲ ಮತ್ತು ಮಂಡ್ಯ ಕ್ಷೇತ್ರದ ಜನರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಅಂಬರೀಶ್ ಅವರ ಬೇಡಿಕೆಗಳಾದ್ರೂ ಏನು, ಅವರು ಯಾವ ಬೇಡಿಕೆಗಳನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ, ಯಾವ ಬೇಡಿಕೆಗಳನ್ನ ಈ ಕೂಡಲೇ ಈಡೇರಿಸಬೇಕು ಅನ್ನೋ ಒಂದು ಮನವಿಯನ್ನ ಮಾಡ್ತಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲಕಾರಿ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಆದ್ರೆ ಸಿದ್ದರಾಮಯ್ಯನವ್ರ ಜೊತೆ ಅವರ ಮುನಿಸ್ ಏನಾದ್ರೂ ಇದೆಯಾ, ಸಿದ್ದರಾಮಯ್ಯನವ್ರ ಜೊತೆ ಪರ್ಸನಲ್ ಆಗಿ ಏನಾದ್ರೂ ಮಾತುಕತೆಯನ್ನ ಆಡ್ಕೊಂಡಿದ್ರಾ ಅನ್ನೋ ಬಗ್ಗೆಯೂ ಸಹ ಚರ್ಚೆಗಳು ಇಲ್ಲಿ ಆರಂಭವಾಗ್ತಾ ಇದೆ. ಇವತ್ತು ಮಾತನಾಡಿದಂತ ಸಿಎಂ ಸಿದ್ದರಾಮಯ್ಯನವರು ಅಂಬರೀಶ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಾಗಿದೆ, ಸ್ಪರ್ಧೆ ಮಾಡೋದು ಬಿಡೋದು ಅವರಿಗೆ ಬಿಟ್ಟ ವಿಚಾರ ಅನ್ನೋ ಒಂದು ಮಾತನ್ನ ಹೇಳಿದಾಗ ಸಿದ್ದರಾಮಯ್ಯನವರು ಅಂಬರೀಶ್ ಅವರ ವಿಚಾರದಲ್ಲಿ ಬೇಸತ್ತಿದ್ದಾರೆ. ಅವರು ಪಕ್ಷದಲ್ಲಿ ಉಳಿದುಕೊಳ್ಳೋದಾದ್ರೆ ಉಳಿದುಕೊಳ್ಳಬಹುದು, ಇಲ್ಲದಾದ್ರೆ ಹೋಗ್ಬೋದು ಅನ್ನುವಂತ ರೀತಿಯ ದಾಟಿಯಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟರು. ಅದೇ ರೀತಿ ಮೈಸೂರಿಗೆ ಬಂದಿರುವಂತಹ ಅಂಬರೀಶ್ ಅವರು ಸಹ ಸಿದ್ದರಾಮಯ್ಯನವರು ಕಾಯ್ತಾ ಇದ್ರು, ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗದೇ ಇರೋದನ್ನ ನೋಡಿದ್ರೆ ಒಂದು ಹಂತದಲ್ಲಿ ಒಂದು ಕಾಲನ್ನ ಅಂಬರೀಶ್ ಅವರು ಕಾಂಗ್ರೆಸ್ ನಿಂದ ಹೊರಹಾಕಿದ್ದಾರೆ. ಜೆಡಿಎಸ್ ನತವೂ ಸಹ ಮುಖ ಮಾಡಿರಬಹುದು ಅಥವಾ ತಮ್ಮ ಆಪ್ತರಿಗೆ ಬೇಕಾದಂತಹ ಸ್ಥಾನಮಾನಗಳು ಸಿಕ್ಕದೇ ಇದ್ದಾಗ ಅವರು ಸಿಡಿದೆದ್ದಿರಬಹುದು. ಆ ವಿಚಾರವಾಗಿ ಈ ಎಲ್ಲ ಬೆಳವಣಿಗೆ ಎಲ್ಲ ಗೊಂದಲಗಳಿಗೆ ಕಾರಣವಾಗ್ತಿರ್ಬೋದು ಅನ್ನೋ ಬಗ್ಗೆಯೂ ಸಹ ಚರ್ಚೆಗಳು ಆರಂಭವಾಗ್ತದೆ. ಇವರಿಬ್ಬರ ಭೇಟಿಯ ನಂತರವಷ್ಟೇ ಇವೆಲ್ಲದಕ್ಕೂ ಉತ್ತರ ಸಿಗಬೇಕಾಗಿದೆ. ಶಮೀರಾ, ಪುಟ್ಟಪ್ಪ, ಈಗ ನಿನ್ನೆ ಕೂಡ ಬೆಂಗಳೂರಿನ ಸಿಎಂ ನಿವಾಸದಲ್ಲಿ ಅಂಬರೀಶ್ ಅವರು ಭೇಟಿ ಆಗ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಅಲ್ಲಿ ಅವರು ತಮ್ಮ ಆಪ್ತ ಅಮರಾವತಿ ಚಂದ್ರಶೇಖರ್ ಕಳುಹಿಸಿಕೊಟ್ಟಿದ್ರು. ಇವತ್ತು ಮೈಸೂರಿನಲ್ಲೂ ಕೂಡ ಭೇಟಿ ಆಗ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಅಷ್ಟೇ ಅಲ್ಲ, 30 ನಿಮಿಷಗಳವರೆಗೆ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ವೇಟ್ ಮಾಡಿದ್ರು ಕೂಡ ಅಂಬರೀಶ್ ಅವರು ಇನ್ನೂ ಕೂಡ ಸಿಎಂ ರನ್ನ ಭೇಟಿ ಮಾಡೋದಕ್ಕೆ ಬಂದಿಲ್ಲ. ಹಾಗಾದ್ರೆ ಅಂಬರೀಶ್ ಅವರ ಈ ನಿಗೂಢ ನಡೆಯಿಂದ ಯಾವ ರೀತಿಯಾದಂತಹ ಸಂದೇಶ ರವಾನೆ ಆಗುತ್ತೆ? ಇಲ್ಲಿ ಯಾರು ಯಾರಿಗೆ ಇಂಪಾರ್ಟೆಂಟ್? ಕಾಂಗ್ರೆಸ್ಗೆ ಅಂಬರೀಶ್ ಇಂಪಾರ್ಟೆಂಟಾ ಅಥವಾ ಅಂಬರೀಶ್ಗೆ ಕಾಂಗ್ರೆಸ್ ಇಂಪಾರ್ಟೆಂಟಾ ಅಂತ ಹೇಳಿ? ಎಸ್, ಈ ಪ್ರಶ್ನೆ ಕಾರ್ಯಕರ್ತರು ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಸಹ ಕೇಳ್ತಾ ಇದೆ. ಯಾಕಂದ್ರೆ ಅಂಬರೀಶ್ ಅವರ ಈ ಗುಪ್ತವಾದಂತ ನಡೆ ಯಾಕೆ ಅನ್ನೋದೇ ಎಲ್ಲರಿಗೂ ಸಹ ಅನುಮಾನಗಳನ್ನ ಹುಟ್ಟು ಹಾಕಿದೆ. ಯಾಕಂದ್ರೆ ಅಂಬರೀಶ್ ಅವರು ಯಾವ್ದಾದ್ರು ಬೇಡಿಕೆಯನ್ನ ಇದ್ದಿದ್ದಲ್ಲಿ ನೇರವಾಗಿ ಅವರು ಮಾಧ್ಯಮಗಳ ಮುಖಾಂತರ ಅದನ್ನ ಹೈಕಮಾಂಡ್ಗೆ ಮುಟ್ಟಿಸಬಹುದು ಅಥವಾ ಪತ್ರ ಅಥವಾ ನಾಯಕರನ್ನ ಭೇಟಿ ಮಾಡಿ ಅವರ ಮಾತುಗಳನ್ನ ಅಥವಾ ಅವರ ಮನವಿಯನ್ನ ಅಥವಾ ಅವರ ಬೇಡಿಕೆಗಳನ್ನ ಇಡಬಹುದಾಗಿತ್ತು. ಆದ್ರೆ ಅಂಬರೀಶ್ ಅವರು ಅದು ಯಾವುದಕ್ಕೂ ಸಹ ಮುಂದಾಗ್ತಾ ಇಲ್ಲ. ನಾವು ಮೊದಲೇ ನೋಡಿದಂತೆ ಅಂಬರೀಶ್ ಅವರ ಕ್ಯಾರೆಕ್ಟರ್ ಎಲ್ಲವೂ ಸಹ ಓಪನ್ ಆಗಿರುತ್ತೆ. ಏನಾದ್ರೂ ಬೇಕು ಅಂದ್ರೆ ನೇರವಾಗಿ ಅದನ್ನ ಮಾಧ್ಯಮಗಳ ಮುಂದೆಯೇ ಕೇಳಿ ತಗೊಳ್ಳುವಷ್ಟು ಪವರ್ ಅವರಲ್ಲಿ ಇದೆ. ಮಂಡ್ಯ ಉಸ್ತುವಾರಿಯಿಂದ ಅವರನ್ನ ತೆಗೆದು ಹಾಕಿದಾಗ ನಾನು ಪಕ್ಷವನ್ನೇ ಬಿಡ್ತೀನಿ ಅಂತ ಮುಂದಾಗಿದ್ದಂತ ಅಂಬರೀಶ್ ಅವರನ್ನ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮನವೊಲಿಸಿ ಪಕ್ಷದಲ್ಲಿ ಉಳಿಸ್ಕೊಂಡ್ರು. ಹಾಗೇನಾದ್ರೂ ಇದ್ದಲ್ಲಿ ನೇರವಾಗಿ ಅವರು ಒಂದು ಪಕ್ಷವನ್ನ ಬಿಡುವಂತ ನಿರ್ಧಾರಕ್ಕೂ ಸಹ ಅವರು ಮುಂದಾಗುವಂತ ಧೈರ್ಯವನ್ನ ಅಂಬರೀಶ್ ಅವರು ಹಿಂದೆಯೂ ಮಾಡಿದ್ದಾರೆ, ಮುಂದೆಯೂ ಮಾಡ್ತಾರೆ. ಆದ್ರೆ ಏನನ್ನೂ ಹೇಳದೆ ಏನನ್ನ ಸಾಬೀತು ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ ಅನ್ನೋದು ಈಗ ಎಲ್ಲರಿಗೂ ಕುತೂಹಲಕಾರಿಯಾಗಿ ಕಾಡ್ತಾ ಇದೆ. ತನ್ನ ಆಪ್ತ ಅಮರಾವತಿ ಚಂದ್ರಶೇಖರ್ಗೆ ಮಂಡ್ಯದ ಬೇರೆ ಯಾವ್ದಾದ್ರು ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೇಳಿದ್ರ ಅಥವಾ ತಾವು ಈ ಚುನಾವಣೆಯಲ್ಲಿ ಸ್ಪರ್ಧಿಸೋಲ್ಲ ಅಂತ ಹೇಳಿದ್ರ, ಇವೆಲ್ಲವೂ ಸಹ ಈಗ ಹೊಸ ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇದೆ. ಶಮೀರಾ, ಧನ್ಯವಾದ ಪುಟ್ಟಪ್ಪ ತಮ್ಮ ಮಾಹಿತಿಗಾಗಿ. ಬಾದಾಮಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾದಾಮಿಯಲ್ಲಿ ಬಿಬಿ ಚಿಮ್ಮನಕಟ್ಟಿ ಬೆಂಬಲಿಗರಿಂದ ಸಭೆಯನ್ನ ನಡೆಸಲಾಗ್ತಾ ಇದೆ. ಈಗ ಬಾದಾಮಿಯಲ್ಲಿ ಚಿಮ್ಮನಕಟ್ಟಿ ಬೆಂಬಲಿಗರಿಂದ ಸಭೆಯನ್ನ ನಡೆಸಲಾಗ್ತಾ ಇದೆ. ಸಿದ್ದರಾಮಯ್ಯಗಿಂತ ಚಿಮ್ಮನಕಟ್ಟಿಯೇ ಬೇಕು ಅಂತ ಹೇಳಿ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಸ್ಪರ್ಧಿಸಿದ್ರೆ ಬಂಡಾಯ ಅಭ್ಯರ್ಥಿ ಆಗುವಂತೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಬೆಂಬಲಿಗರಿಂದ ಬಿಬಿ ಚಿಮ್ಮನಕಟ್ಟಿ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗಿಂತ ನಿಮ್ಗೆ ಇಲ್ಲಿ ಟಿಕೆಟ್ ಸಿಗಬೇಕು, ಒಂದ್ ವೇಳೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗೋದೇ ಇಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆದ್ರೆ ನೀವು ಬಂಡಾಯ ಅಭ್ಯರ್ಥಿ ಆಗ್ಲೇಬೇಕು ಅಂತ ಹೇಳಿ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರಂತೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ಸಿದ್ದರಾಮಯ್ಯಗಿಂತ ಚಿಮ್ಮನಕಟ್ಟಿಯೇ ಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಒತ್ತಡವನ್ನ ಹೇರ್ತಾ ಇರೋದ್ರಿಂದಾಗಿ ಚಿಮ್ಮನಕಟ್ಟಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ? ಸಭೆಯಲ್ಲಿ ಏನಾಗ್ತಾ ಇದೆ? ಸಮೀರಾ, ಏನು ಅಂದ್ರೆ ಬಾದಾಮಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿನಲ್ಲಿ ಈಗಾಗಲೇ ಬಾದಾಮಿ ಪಟ್ಟಣದ ಕಾಳಿದಾಸ ಒಂದು ಹೈಸ್ಕೂಲ್ ಇದೆ, ಅದು ಚಿಮ್ಮನಕಟ್ಟಿ ಅವರ ಸಂಸ್ಥೆಗೆ ಸಂಬಂಧಪಟ್ಟಿದೆ. ಆ ಸಂಸ್ಥೆಯಲ್ಲಿ ಈಗಾಗಲೇ ಅವರು ಬೆಂಬಲಿಗರು ಸೇರಿ ಒಂದು ಸಭೆ ನಡೆಸ್ತಾ ಇದ್ದಾರೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಾದಾಮಿ ಬರ್ತೀನಿ ಅಂತ ಹಿಂದೆ ಹೇಳಿದ್ದರು. ಅದಲ್ಲದೆ ಅವರ ಆಪ್ತರಾದಂತಹ ಡಾಕ್ಟರ್ ದೇವರಾಜ್ ಪಾಟೀಲ್ ಅವರಿಗೆ ಬಿ ಫಾರ್ಮ್ ನೀಡಿದ್ದಾರೆ. ಈಗಾಗಲೇ ದೇವರಾಜ್ ಪಾಟೀಲ್ ಡಿ ಫಾರ್ಮ್ ನೀಡಿದ್ದರಿಂದ ಇವರು ಒಂದು ಆಕ್ರೋಶಗೊಂಡು ಕಳೆದ 2 ದಿನದಿಂದ ಬೆಂಗಳೂರಲ್ಲಿ ಟಿಕಾ ನೋಡಿ ಸಿದ್ದರಾಮಯ್ಯ ಮನೆ ಉಳಿಸಿದ್ರು. ಆದ್ರೂ ಸಹ ಸಿದ್ದರಾಮಯ್ಯನವರೇ ನಾನು 23 ತಾರೀಕು ಬಂದು ನಾಮಪತ್ರ ಮಾಡಿದ್ದೇನೆ ಅಂತ ಹೇಳಿದ್ರು. ಅದೇ ಸ್ವಲ್ಪ ಕೆಲವು ಕ್ಷಣದಲ್ಲಿ ಮತ್ತೆ ನಾನು 21 ತಾರೀಕು ಬಂದು ನಾನು ನಾಮಪತ್ರ ಸಲ್ಲಿಸಿದಂತೆ ಹೇಳಿಕೆ ನೀಡಿದ್ದಾರೆ. ಇದರಿಂದ ಗೊಂದಲಮಯ ವಾತಾವರಣ ಉಂಟಾಗಿ ಚಿಮ್ಮನಕಟ್ಟಿ ಬೆಂಬಲಿಗರಿಗೆ ಒಂದು ಅವಿಶ್ವಾಸ ಉಂಟಾಗಿದೆ.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸಿ ಇಲ್ಲಿ ನಾಮಪತ್ರ ಸಲ್ಲಿಸ್ತಾರೋ ಅಥವಾ ಅವರ ಆಪ್ತರಾದಂತಹ ದೇವರಾಜ್ ಪಾಟೀಲ್ ಮೂಲಕ ನಾಮಪತ್ರ ಸಲ್ಲಿಸಿ ಕೊನೆಗಳಲ್ಲಿ ನಮಗೆ ಕೈ ಕೊಡಬಹುದು ಎಂಬುದು ಒಂದು ವಿಚಾರ ಈ ಚಿಮ್ಮನಕಟ್ಟೆ ಬೆಂಗಳೂರಿಗೆ ಒಂದು ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಚಿಮ್ಮನಕಟ್ಟೆ ಬೆಂಗಳೂರು ಸೇರಿಕೊಂಡು ನೀವು ಏನಾಗಲಿ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ನೀವು ಮೊದಲು ನಾಮಪತ್ರ ಸಲ್ಲಿಸಿ ಕೊನೆಗಳಲ್ಲಿ ಸಿದ್ದರಾಮಯ್ಯ ಅವರು ನಾಮಪತ್ರ ಹಿಂದಕ್ಕೆ ತಗೊಂಡು ನೀವು ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ಮತ್ತೆ ಆ ಕ್ಷೇತ್ರದಲ್ಲಿ ದೇವರಾಜ್ ಪಾಟೀಲ್ ಸ್ಪರ್ಧೆಗೆ ನಿಂತರೆ ನೀವು ಅವ್ರ ವಿರೋಧವಾಗಿ ಪ್ರಬಲವಾಗಿ ಒಂದು ಏನೋ ಒಂದು ಅಭ್ಯರ್ಥಿಯಾಗಿ ನಿಲ್ಬಹುದು. ಈ ಉದ್ದೇಶದಿಂದ ಅವರು ಈಗಾಗಲೇ ಎಲ್ಲ ವಿಚಾರ ಮಾಡಿ ಒಂದು ಸಭೆ ಸಹ ನಡೆಸ್ತಾ ಇದ್ದಾರೆ. ಆ ಸಭೆಯಲ್ಲಿ ಪ್ರಮುಖವಾಗಿ ಏನೋ ಚಿಮ್ಮನಕಟ್ಟೆ ಬೆಂಗಳೂರು ಒಂದು ಸೇರಿದ್ದಾರೆ. ಅವರೆಲ್ಲ ಏನೋ ಒಂದು ಒತ್ತಡ ತಗುತ್ತೆ, ಏನೋ ಒಂದು ಕಾಯ್ದು ನೋಡಬೇಕಾಗಿದೆ. ಮತ್ತೆ ಈಗಾಗಲೇ ಸಿದ್ದರಾಮಯ್ಯ ಬರೋದು ಇನ್ನೂ ಏನೋ ನಿಶ್ಚಿತವಾಗಿ ಹೇಳಲಾರದೆ ಈ ಘಟನೆ ಒಂದು ಸಾಕ್ಷಿಯಾಗಿದೆ ಅಂತ ಹೇಳಬಹುದು. ಧನ್ಯವಾದ ಅನಂತ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಜಗಳೂರು ಕ್ಷೇತ್ರಕ್ಕೆ ಕೊನೆಗೂ ಕೂಡ ಎಚ್ಪಿ ರಾಜೇಶ್ ಬಿ ಫಾರಂ ಅನ್ನ ಪಡೆದುಕೊಂಡಿದ್ದಾರೆ. ಐದು ದಿನಗಳಿಂದ ಬೆಂಗಳೂರಿನಲ್ಲೇ ರಾಜೇಶ್ ಅವರು ಮೊಕ್ಕಾಂ ಹೂಡಿ ಕೊನೆಗೂ ಕೂಡ ಬಿ ಫಾರಂ ಅನ್ನ ಗಿಟ್ಟಿಸಿಕೊಂಡಿದ್ದಾರೆ. ಹಾಗಾಗಿ ಜಗಳೂರಲ್ಲಿ ಬಂಡಾಯ ಅಭ್ಯರ್ಥಿಯಾಗಲು ಪುಷ್ಪಾ ಅವರು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಎಚ್ಪಿ ರಾಜೇಶ್ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಲು ಪುಷ್ಪಾ ಲಕ್ಷ್ಮಣಸ್ವಾಮಿ ನಿರ್ಧಾರವನ್ನ ಮಾಡಿದ್ದಾರೆ. ರಾಜೇಶ್ ಒತ್ತಡಕ್ಕೆ ಮಣಿದು ಬಿ ಫಾರಂ ಅನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಜಿ ಪರಮೇಶ್ವರ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಬಂಡಾಯ ಅಭ್ಯರ್ಥಿಯಾಗಲು ಸಿದ್ಧಳಿದ್ದೇನೆ ಅನ್ನುವಂತ ಹೇಳಿಕೆಯನ್ನ ಈಗ ಕಾಂಗ್ರೆಸ್ ಟಿಕೆಟ್ ವಂಚಿತೆ ಪುಷ್ಪಾ ಲಕ್ಷ್ಮಣ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 5 ದಿನಗಳಿಂದ ಬೆಂಗಳೂರಿನಲ್ಲಿಯೇ ರಾಜೇಶ್ ಅವರು ಮೊಕ್ಕಾಂ ಹೂಡಿದ್ರು. ಹಾಗಾಗಿ ಬಿ ಫಾರಂ ಅನ್ನ ಕೊನೆಗೂ ಕೂಡ ಗಿಟ್ಟಿಸಿಕೊಂಡಿದ್ದಾರೆ. ಟಿಕೆಟ್ ಸಿಗದೆ ಪುಷ್ಪಾ ಬಂಡಾಯದ ಬಾವುಟ ಹಾರಿಸಲು ಸಜ್ಜಾಗಿದ್ರೆ ಜಗಳೂರು ಕ್ಷೇತ್ರದ ಕಾಂಗ್ರೆಸ್ ಬಿ ಫಾರಂ ಸಿಕ್ಕಿದ್ದಕ್ಕೆ ರಾಜೇಶ್ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. ಸಂತೋಷ ಆಗಿದೆ. ಯಾಕೆಂದ್ರೆ ನಾನು ಮೊದಲನೇ ಪಟ್ಟಿಯಲ್ಲೇ ನನ್ನ ಹೆಸರು ಬರಬೇಕಿತ್ತು. ಯಾವುದೋ ಕಾರಣಕ್ಕೆ ಬರಲಿಲ್ಲ. ಯಾಕೆಂದ್ರೆ ನಾನು 5 ವರ್ಷ ಕಾಲ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಪಕ್ಷದ ಸಂಘಟನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನನಗೆ ಮೊದಲನೇ ಪಟ್ಟಿಯಲ್ಲಿ ನನ್ನ ಹೆಸರು ಪಟ್ಟಿಯಲ್ಲಿ ಇರಬೇಕಾಯಿತು. ಯಾವುದೋ ಕಾರಣಕ್ಕೆ ಆಗಲಿಲ್ಲ. ಎಲ್ಲ ಪಕ್ಷದ ವರಿಷ್ಠರ ಸಹಾಯದಿಂದ ಇವತ್ತು ನನಗೆ ಮತ್ತೊಮ್ಮೆ 2ನೇ ಬಾರಿಗೆ ಕಾಂಗ್ರೆಸ್ ಪಕ್ಷದ ಬಿ ಫಾರಂ ಅನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಆಗಿದೆ. ನನಗೆಲ್ಲ ಒಂದು ಕಡೆ ಬಹಳ ಸಂತೋಷ ಆಗಿದೆ. ಯಾಕೆಂದರೆ ಮುಂದಿನ ಬರುವಂತಹ ಚುನಾವಣೆಯಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಜನಗಳ ಆಶೀರ್ವಾದದಿಂದ ಮತ್ತೊಮ್ಮೆ ನಾನು ಪಕ್ಷದ ಗೆಲುವಿನ ಜೊತೆಗೆ ನನ್ನ ಗೆಲುವು ಆಗ್ತದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ಎಚ್ಎಂಪಿ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರ್, ಈಗ ಎಚ್ಪಿ ರಾಜೇಶ್ ಅವರು ಕೊನೆಗೂ ಕೂಡ ಬಿ ಫಾರಂ ಅನ್ನ ಪಡೆದುಕೊಂಡಿದ್ದಾರೆ. ಹಾಗಾದ್ರೆ ಪುಷ್ಪಾ ಲಕ್ಷ್ಮಣಸ್ವಾಮಿ ಇಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರಾ? ಏನು ಶಿವಕುಮಾರ, ಭಾರಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ದಂತ ಜಗಳೂರು ಕ್ಷೇತ್ರಕ್ಕೆ ಪುಷ್ಪಾ ಲಕ್ಷ್ಮಣಸ್ವಾಮಿ ಹೆಸರನ್ನು ಘೋಷಣೆ ಮಾಡಲಾಗಿತ್ತು ಕಾಂಗ್ರೆಸ್ ಟಿಕೆಟ್ ಆಗಿ. ನಂತರ ನಡೆದಂತ ಬದಲಾವಣೆಯಲ್ಲಿ ಎಚ್ಪಿ ರಾಜೇಶ್ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಮತ್ತು ನಂತರ ಸಿಎಂ ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ಹತ್ರ 5 ದಿನಗಳ ಕಾಲ ಜಗಳೂರಿನಲ್ಲಿ ಮೊಕ್ಕಾಂ ಹೂಡಿ ಅವರ ಮನವೊಲಿಸಿ ಈಗ ಬಿ ಫಾರಂ ಪಡ್ಕೊಂಡಿದ್ದಾರೆ. ಇದರಿಂದ ನೊಂದಂತ ಪುಷ್ಪಾ ಲಕ್ಷ್ಮಣಸ್ವಾಮಿ ಈಗ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಳೆ ನಾಮಿನೇಷನ್ ಕೂಡ ಸಲ್ಲಿಸಲಿದ್ದಾರೆ. ಆದರೂ ಕೂಡ ಈ ಕೊನೆಗಳಿಗೆಲ್ಲಿ ಈಗ ಮಾತಾಡಿದ ನೋಡಿದ್ರೆ ನನಗೆ ಬಿ ಫಾರಂ ಇನ್ನೂ ಸಿಗುವ ಗ್ಯಾರಂಟಿ ಇದೆ ಅಂತಂದೇಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಶಮೀರಾ, ಧನ್ಯವಾದ ಎಚ್ಎಂಪಿ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಶಾಸಕ ಅಶೋಕ್ ಖೇಣಿ ಚಿಕ್ಕಪ್ಪ ನರೇಂದ್ರ ಖೇಣಿ ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ. ಪಕ್ಷದ ಶಾಲನ್ನ ಹೊದಿಸಿ ಎಚ್ ಡಿ ದೇವೇಗೌಡರು ನರೇಂದ್ರ ಖೇಣಿ ಅವರನ್ನ ಪಕ್ಷಕ್ಕೆ ಸ್ವಾಗತಿಸಿದರು. ಖೇಣಿ ಕುಟುಂಬ ಬೀದರ್ನಲ್ಲಿ ತುಂಬಾ ದೊಡ್ಡ ವಂಶ, ಆದರೆ ಅಕ್ರಮ ಮಾಡಿದ ಅಶೋಕ್ ಖೇಣಿ ಸೋಲಿಸುತ್ತೇನೆಂದು ಹೇಳಿದ್ದೆ. ಈಗ ಅವರ ಚಿಕ್ಕಪ್ಪ ನರೇಂದ್ರ ಖೇಣಿ ನಮ್ಮ ಪಕ್ಷವನ್ನ ಸೇರಿದ್ದಾರೆ. ಇದರಿಂದ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ದೊಡ್ಡ ಶಕ್ತಿ ಬಂದಿದೆ. ಇವೆಲ್ಲವೂ ಕೂಡ ದೈವದಾಟ ಅಂತ ಮೊದಲೇ ಹೇಳಿದ್ದೇನೆ ಅಂತ ಪದ್ಮನಾಭನಗರದ ನಿವಾಸದಲ್ಲಿ ಎಚ್ ಡಿ ದೇವೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಈಗ ಶಾಸಕ ಅಶೋಕ್ ಖೇಣಿ ಚಿಕ್ಕಪ್ಪ ನರೇಂದ್ರ ಖೇಣಿ ಅವರು ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ. ಹಾಗಾದ್ರೆ ಜೆಡಿಎಸ್ ನಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಯಾವ ರೀತಿಯಾಗಿ ನಡೀತಾ ಇದೆ? ಶಮೀರಾ, ದೇವೇಗೌಡರಿಗೆ ಇವತ್ತು ಅತ್ಯಂತ ಸಂತಸದ ಕ್ಷಣ ಅಂತ ಹೇಳಿದ್ರೆ ತಪ್ಪಿಲ್ಲ. ಯಾಕಂದ್ರೆ ಅಶೋಕ್ ಖೇಣಿ ಅವರನ್ನ ಸೋಲಿಸಲೇಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ರು. ಅದಕ್ಕೆ ಅತ್ಯಂತ ದೊಡ್ಡ ಬಲವಾಗಿ ಇವತ್ತು ಬಂದಿದ್ದು ಅವರ ಚಿಕ್ಕಪ್ಪ ನರೇಂದ್ರ ಖೇಣಿ ಇವತ್ತು ಜೆಡಿಎಸ್
ಪಕ್ಷಕ್ಕೆ ಅವರನ್ನ ಸ್ವಾಗತ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ತನಗೆ ದೊಡ್ಡ ಶಕ್ತಿ ಬಂದಿದೆ ಅನ್ನೋ ಮಾತನ್ನು ಕೂಡ ದೇವೇಗೌಡರು ಹೇಳಿದ್ರು. ಅಲ್ಲದೆ ಇದು ದೈವದಾಟ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಅಶೋಕ್ ಚೇಣಿ ಅವರ ವಿರುದ್ಧ ಹಿಂದಿನಿಂದನೂ ನೈಸ್ ವಿಚಾರವಾಗಿ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಬಂದಿದ್ರು. ಅಂತವರಿಗೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಕೊಟ್ಟಾಗ ದೇವೇಗೌಡರು ಕೆಂಡಮಂಡಲವಾಗಿದ್ರು. ಅವ್ರನ್ನ ಸೋಲಿಸಲೇಬೇಕು ಅಂತೇಳಿ ಶತಾಯಗತ ಪ್ರಯತ್ನ ಮಾಡ್ತಾ ಇದ್ರು. ಬಂಡೆ ಪ್ರಕಾಶ್ ಜೆಡಿಎಸ್ ನಿಂದ ಅಭ್ಯರ್ಥಿ ಆಗಿದ್ದಾರೆ ಅಶೋಕ್ ಚೇಣಿ ವಿರುದ್ಧ. ಈಗ ಅಶೋಕ್ ಚೇಣಿ ವಿರುದ್ಧ ಸಮರ ಸಾರಲಿಕ್ಕೆ ಇನ್ನಷ್ಟು ಬಲ ಬಂದಿದೆ. ಆ ಕಾರಣಕ್ಕಾಗಿ ಇದು ಜಯ ಜೆಡಿಎಸ್ಗೆ ಸಿಕ್ಕೇ ಸಿಗತ್ತೆ ಅನ್ನುವಂತ ವಿಶ್ವಾಸವನ್ನ ದೇವೇಗೌಡರು ವ್ಯಕ್ತಪಡಿಸ್ತಾ ಇದ್ರು. ಅಷ್ಟೇ ಮಾತ್ರ ಅಲ್ಲ, ಆ ಭಾಗದ ಸುತ್ತಮುತ್ತಲೂ ಸಹಿತ ಬೇರೆ ಬೇರೆ ಕ್ಷೇತ್ರಕ್ಕೂ ಇದು ಪ್ರಭಾವ ಬೀರುತ್ತೆ. ಅತ್ಯಂತ ಭ್ರಷ್ಟನಾಗಿರುವಂತ ವ್ಯಕ್ತಿ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿ ದೇವೇಗೌಡರು ಇವತ್ತು ಒಂದು ಆರೋಪವನ್ನ ಮಾಡಿದ್ರು. ಅಶೋಕ್ ಚೇಣಿ ಅತ್ಯಂತ ದೊಡ್ಡ ಭ್ರಷ್ಟ, ಆ ಕಾರಣಕ್ಕಾಗಿ ನಾವು ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇದೇ ಮಾತನ್ನ ಅವರ ಚಿಕ್ಕಪ್ಪ ನರೇಂದ್ರ ಕೇಣಿ ಸಹ ಹೇಳಿದ್ರು. 5 ವರ್ಷದಲ್ಲಿ ಯಾವುದೇ ಕೆಲಸವನ್ನ ಮಾಡಿಲ್ಲ, ಆ ಕಾರಣಕ್ಕಾಗಿ ನಾವೆಲ್ಲ ಒಟ್ಟಾಗಿ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ಅವ್ರನ್ನ ಸೋಲಿಸ್ತೀವಿ ಅನ್ನೋ ಮಾತನ್ನ ಇವತ್ತು ಅವರು ಕೂಡ ಪಕ್ಷಕ್ಕೆ ಸೇರ್ಪಡೆ ಆದವರು ಕೂಡ ಹೇಳ್ತಾ ಇದ್ದಾರೆ. ದೇವೇಗೌಡರು ಇನ್ನೂ 1-2 ದಿನ ಕಾದ್ ನೋಡಿ ಇನ್ನಷ್ಟು ಬೆಳವಣಿಗೆಗಳು ರಾಜಕೀಯದಲ್ಲಿ ಆಗತ್ತೆ, ಇದೆಲ್ಲವೂ ಕೂಡ ದೈವದ ಆಟ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ರು. ಸಮೀರಾ, ಧನ್ಯವಾದ ಜನಾರ್ದನ್ ಹೆಬ್ಬಾರ್ ತಮ್ಮ ಅಪ್ಡೇಟ್ಸ್ಗಾಗಿ. ಪದ್ಮನಾಭನಗರದಲ್ಲಿ ಗುರು ಶಿಷ್ಯರ ಕದನಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಶಿಷ್ಯ ಆರ್ ಅಶೋಕ್ ವಿರುದ್ಧ ಗುರು ಎಂ ಶ್ರೀನಿವಾಸ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಲಿದ್ದಾರೆ. ಎಂ ಶ್ರೀನಿವಾಸ್ ಒಂದು ಕಾಲದಲ್ಲಿ ಬಿಜೆಪಿಯ ಪ್ರಬಲ ನಾಯಕರಾಗಿದ್ರು. ಆದರೆ ಯಡಿಯೂರಪ್ಪ ಅವಧಿಯಲ್ಲಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು. ಈಗ ಆರ್ ಅಶೋಕ್ಗೆ ರಾಜಕೀಯ ಪಾಠ ಹೇಳಿಕೊಟ್ಟ ಗುರು ಎಂ ಶ್ರೀನಿವಾಸ್ರನ್ನೇ ಅಶೋಕ್ ವಿರುದ್ಧ ಸ್ಪರ್ಧೆಗೆ ಕಾಂಗ್ರೆಸ್ ಈಗಾಗಲೇ ತೀರ್ಮಾನವನ್ನ ಕೈಗೊಂಡಿದೆ. ಪದ್ಮನಾಭನಗರದಲ್ಲಿ ಮಾಜಿ ಡಿಸಿಎಂ ಆರ್ ಅಶೋಕ್ಗೆ ಖೆಡ್ಡ ರೆಡಿ ಆಗ್ತಾ ಇದೆ. ಎಂ ಶ್ರೀನಿವಾಸ್ಗೆ ಟಿಕೆಟ್ ನೀಡಿದ್ದರ ಹಿಂದಿದೆ ಮಾಸ್ಟರ್ ಪ್ಲಾನ್. ಹಾಗಾಗಿ ಅಶೋಕ್ ಸೇರಿದಂತೆ ಬಹುತೇಕ ಬಿಜೆಪಿ ಮುಖಂಡರು ಶ್ರೀನಿವಾಸ್ ಶಿಷ್ಯರೇ ಆಗಿರೋದ್ರಿಂದಾಗಿ ಶ್ರೀನಿವಾಸ್ ಆ್ಯಂಡ್ ಟೀಮ್ನ ಮತ ಸೆಳೆಯಲು ಕಾಂಗ್ರೆಸ್ ಈ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಶ್ರೀನಿವಾಸ್ ಮರಸು ಒಕ್ಕಲಿಗರ ಸಮುದಾಯದವರು. ಪದ್ಮನಾಭನಗರದಲ್ಲಿ 80% ಮರಸು ಒಕ್ಕಲಿಗರಿದ್ದಾರೆ. 35,000 ಮುಸ್ಲಿಂ ಮತದಾರರಿದ್ದಾರೆ. ಇನ್ನು 12,000 ಕುರುಬ ಮತದಾರರಿದ್ದಾರೆ. ಜಾತಿ ಲೆಕ್ಕಾಚಾರದಲ್ಲಿ ಎಂ ಶ್ರೀನಿವಾಸ್ ಗೆಲ್ಲೋ ಸಾಧ್ಯತೆ ಇದೆ ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ಕಾಂಗ್ರೆಸ್ನಲ್ಲಿ ನೆಕ್ಸ್ಟ್ ಸಿಎಂ ಯಾರು ಅನ್ನೋದು ಹೈಕಮಾಂಡ್ ನಿರ್ಧರಿಸುತ್ತೆ. ಆದರೆ ಮೈಸೂರಿನಲ್ಲಿ ನಾವು ಮುಂದಿನ ಸಿಎಂ ಅನ್ನೋ ಮೂಲಕ ಇಂಧನ ಸಚಿವ ಡಿಕೆ ಶಿವಕುಮಾರ್ ತಮ್ಮ ಕನಸು ಬಿಚ್ಚಿಟ್ಟಿದ್ದಾರೆ. ಈ ಬಾರಿ ಸಿದ್ದರಾಮಯ್ಯರನ್ನ ಗೆಲ್ಲಿಸಿ ಮುಂದೆ ನಾವೇನೂ ಸಿಎಂ ಆಗಬಾರ್ದಾ ಅಂತ ಕಾರ್ಯಕರ್ತರನ್ನ ಸಚಿವ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ರು. ಇದಕ್ಕೆ ಕಾರ್ಯಕರ್ತರು ಹೌದು ಆಗ್ಬೇಕು ಅಂತ ಸಹಮತ ನೀಡಿದ್ರು. ಆಶ್ಚರ್ಯ ಅಂದ್ರೆ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಸಿಎಂ ಆಗೋ ಆಸೆಯನ್ನ ಡಿಕೆಶಿ ವ್ಯಕ್ತಪಡಿಸಿದಾಗ ಡಿಕೆಶಿ ಕಡೆ ತಿರುಗಿ ಸಿಎಂ ಲುಕ್ ಕೊಟ್ರು. ಟಿಕೆಟ್ ಘೋಷಣೆ ಆಗದಿದ್ರು ಕೂಡ ಯಡಿಯೂರಪ್ಪ ಪುತ್ರ ಬಿವೈ ವಿಜಯೇಂದ್ರ ನಾಮಪತ್ರ ಸಲ್ಲಿಕೆಗೆ ಮುಹೂರ್ತ ನಿಗದಿ ಮಾಡಿಕೊಂಡಿದ್ದಾರೆ. 3ನೇ ಪಟ್ಟಿಯಲ್ಲಿ ಕೂಡ ವರುಣ ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡಲಾಗಿಲ್ಲ. ಹೇಗಿದ್ರೂ ನಾಮಪತ್ರ ಸಲ್ಲಿಕೆಗೆ ವಿಜಯೇಂದ್ರ ನಿರ್ಧರಿಸಿದ್ದಾರೆ. ನಾಳೆ ನಂಜನಗೂಡಿನ ವಿದ್ಯಾವರ್ಧಕ ಕಾಲೇಜು ಮೈದಾನದಲ್ಲಿ ಸಮಾವೇಶ ನಡೆಸಿ ಆಮೇಲೆ ನಾಮಪತ್ರ ಸಲ್ಲಿಸಲಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಬಿಎಸ್ ಯಡಿಯೂರಪ್ಪ, ಶ್ರೀರಾಮುಲು, ಬಿವೈ ರಾಘವೇಂದ್ರ, ಶ್ರೀನಿವಾಸ್ ಪ್ರಸಾದ್, ಎಲ್ ರೇವಣಸಿದ್ದಯ್ಯ, ಬಿಜೆ ಪುಟ್ಟಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಈ ಮಧ್ಯೆ ವಿಜಯೇಂದ್ರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ. ವಿಜಯೇಂದ್ರ ರಾಜಕೀಯವಾಗಿ ಬಲಿತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಮಾತನಾಡಬಹುದು. ಮೊದಲು ಶಿಕಾರಿಪುರ ಅಭಿವೃದ್ಧಿ ಮಾಡಲಿ, ಅನಂತರ ವರುಣಕ್ಕೆ ಬರಲಿ ಅಂತ ಹೇಳಿದ್ರು. ಆಡಳಿತವನ್ನು ನೀಡಿದಂತಹ ಸಿಎಂ ಸಿದ್ದರಾಮಯ್ಯ ಚುನಾವಣೆ ಬಗ್ಗೆ ತುಂಬಾನೇ ತಲೆ ಕೆಡಿಸಿಕೊಂಡಿರುವಂತಿದೆ. ಇತ್ತೀಚೆಗೆ ಎಲ್ಲಿ ಹೋದ್ರೂ ಕೂಡ ಸಿಎಂ ಎಡವಿ ಬೀಳ್ತಿದ್ದಾರೆ. ಮೊನ್ನೆ ಚಾಮುಂಡೇಶ್ವರಿ ಪ್ರಚಾರದ ವೇಳೆ ಎಡವಿ ಬಿದ್ದಿದ್ದ ಸಿಎಂ ನಾಮಪತ್ರ ಸಲ್ಲಿಸುವ ವೇಳೆ ಕೂಡ ಮೊನ್ನೆ ಎಡವಿದ್ರು. ಇವತ್ತು ಮೈಸೂರಿನ ಎಚ್ಡಿ ಕೋಟೆಯ ಕಾಂಗ್ರೆಸ್ ಸಮಾವೇಶದ ವೇದಿಕೆ ಮೇಲೆಯೇ ಸಿಎಂ ಎಡವಿ ಬಿದ್ದಿದ್ದಾರೆ. ಕಾಲಿಗೆ ಪಂಚೆ ಸಿಲುಕಿದ್ರಿಂದ ಸಿಎಂ ಎಡವಿ ಬಿದ್ರು. ತಕ್ಷಣ ಕಾರ್ಯಕರ್ತರು ಸಹಾಯಕ್ಕೆ ಬಂದ್ರು. ಸಿದ್ದರಾಮಯ್ಯ ಅವರು ನೆಲಕ್ಕೆ ಬೀಳದಂತೆ ಹಿಡಿದುಕೊಂಡ್ರು.
ಕರ್ನಾಟಕ ಇತಿಹಾಸದಲ್ಲಿ ಇದುವರೆಗೂ ಕೂಡ ಕಾಂಗ್ರೆಸ್ನ ಯಾವೊಬ್ಬ ಅಧ್ಯಕ್ಷರು ಎಲೆಕ್ಷನ್ನಲ್ಲಿ ಸೋತಿಲ್ಲ. ಆದ್ರೆ ನೀವು ಕಳೆದ ಬಾರಿ ನನ್ನನ್ನ ಸೋಲಿಸಿದ್ರಿ. ಈ ಬಾರಿ ಎಲ್ಲರೂ ನನಗೆ ಮತ ಹಾಕಿ ಗೆಲ್ಲಿಸಿ ಹೀಗಂತ ಕೊರಟಗೆರೆಯಲ್ಲಿ ಪ್ರಚಾರ ಮಾಡ್ತಿದ್ದಾಗ ಪರಮೇಶ್ವರ್ ಮನವಿ ಮಾಡಿದ್ದಾರೆ. ಪರಮೇಶ್ವರ್ ಮನವಿ ಕೇಳಿದ ಜನ ಆಯ್ತು ಗೆಲ್ಲಿಸ್ತೀವಿ ಅಂತ ಭರವಸೆ ಕೂಡ ಕೊಟ್ಟರು. ಪಕ್ಷದ ಅಧ್ಯಕ್ಷ ಸೋತಿಲ್ಲ, ಆದ್ರೆ ಕೊರಟಗೆರೆಯಲ್ಲಿ ಕಳೆದ ಬಾರಿ ನಾನು ಸೋತ್ಬಿಟ್ಟೆ. ಇದು ಅವಮಾನ. ಆದ್ರೆ ಈ ಬಾರಿ ಮತ್ತೊಂದ್ ಸಾರಿ ನಿಂತಿದ್ದೇನೆ. ನೀವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು ಹೇಳಿ, ನೀವೇ ತೀರ್ಮಾನ ಮಾಡಬೇಕು. ಇವೆಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.